ದೇಶ ಸುತ್ತಿಲ್ಲ, ಕೆಲಸ ಕಲ್ತಿಲ್ಲ. ಬಟ್ ಏನಿಲ್ಲ, ರಾಹುಲ್ ಗಾಂಧಿ ಏನು ಪ್ರಯೋಜನ ಇಲ್ಲ. ಒಳ್ಳೆ ಪಾರ್ಲಿಮೆಂಟಲ್ಲಿ ಒಳ್ಳೆ ಸಬ್ಜೆಕ್ಟ್ ಇದ್ದಾಗ ಫಾರಿನ್ ಟ್ರಿಪ್ ಹೋಗ್ಬಿಡ್ತಾರೆ. ಬರೀ ಫಸ್ಟು ನಿಮ್ಮ ಮೀಡಿಯಾ ಪ್ರಕಾರ ನಮ್ದೊಂದು ಅಡ್ವೈಸ್ ಅವ್ರಿಗೆ, ಅವ್ರು ಡ್ರೆಸ್ ಕೋಡ್ ಚೇಂಜ್ ಮಾಡ್ಕೊಳ್ಳೋಕೆ ಹೇಳಿ ಫಸ್ಟ್ ಅವ್ರನ್ನ. ಒಂದು ಡಿಗ್ನಿಟಿ ಅನ್ನೋದಿಲ್ಲ ಅವ್ರಿಗೆ. ಜೀನ್ಸು ಟಿ ಶರ್ಟ್ ಹಾಕ್ಕೊತಾನೆ, ಪಾರ್ಲಿಮೆಂಟಲ್ಲಿ ಕಣ್ ತಿವಿಯಕ್ಕೆ ಹೋಗ್ತಾನೆ, ಫೋಟೋ ಹಿಡಿತಾನೆ, ಇವೆಲ್ಲ ಚೇಂಜ್ ಮಾಡ್ಕೋಬೇಕು ಅವರೆಲ್ಲ. ಸೋನಿಯಾ ಗಾಂಧಿ ಏಜ್ ಆಗೋಯ್ತಾ, ಎಮ್ಮಂದಿಲ್ಲ, ಆಗಲ್ಲ, ಹೆಲ್ತ್ ಸರಿ ಇಲ್ಲ ಅವರು. ಅಲ್ಲ ಕಾಂಗ್ರೆಸ್ ಅವ್ರು ಫಸ್ಟು ಇವತ್ತಿನ ಜನ್ರೇಷನ್ಗೆ ಅಪ್ಡೇಟ್ ಆಗಿಲ್ಲ ಕಾಂಗ್ರೆಸ್ ಅವ್ರು. ಇನ್ನು ಅವ್ರು ಹಳೆ 30-40 ವರ್ಷ ಹಿಂದೆ ಗಾಂಧಿ ಹೆಸರು ಹೇಳ್ಕೊಂಡು ಒಂದು ಟ್ಯಾಗ್ ಮೇಲೇ ನಡೆಸ್ತಾ ಇದ್ದಾರೆ ಪಾರ್ಟಿಯವರು. ಇನ್ನು ಯಾರ್ಯಾರು ಇದ್ದಾರೆ ಅಂತ ಗೊತ್ತಿಲ್ಲ ಸದ್ಯಕ್ಕೆ ಬೇಕಾದ್ರೆ ಅಮಿತ್ ಶಾ ಇದ್ದಾರೆ, ಯೋಗಿ ಇದ್ದಾರೆ, ಇನ್ನು ಬೇರೆ ಬೇರೆಯವರು ಇದ್ದಾರೆ. ಯಾರಂತ ನಮಗೆ ಜೈಶಂಕರ್ ಅಂತ ನಾವು ಹೇಳ್ಬೋದು. ಜೈಶಂಕರ್ ಅಂತ ಇವಾಗ ಎಕ್ಸ್ಟರ್ನಲ್ ಅಫೇರ್ಸ್ ಇದ್ದಾರಲ್ಲ, ಸೊ ಅವ್ರನ್ನ ಪ್ರಪೋಸ್ ಮಾಡ್ತೀವಿ ನಾವು. ಕಾಂಗ್ರೆಸ್ ಅಂದರೆ ಯಾರು ಅಂತ ಇದುವರೆಗೂ ಇಲ್ಲ ಕಾಂಗ್ರೆಸ್ಸಲ್ಲಿ. ನೋ, ಝೀರೋ. ಕಾಂಗ್ರೆಸ್ಸಲ್ಲಿ ಯಾರಿಲ್ಲ. ಕ್ವಾಲಿಫೈ ಆಗಿರೋರು, ಪ್ರೈಮ್ ಮಿನಿಸ್ಟರ್ ಕ್ವಾಲಿಫೈ ಆಗಿರೋರು ಯಾರಿಲ್ಲ ಕಾಂಗ್ರೆಸ್ಸಲ್ಲಿ. ಸುಮ್ಮನೆ ಪಕ್ಷದವರು ರಾಹುಲ್ ಗಾಂಧಿ ಅಂತಾರೆ, ಬಟ್ ಏನಿಲ್ಲ, ರಾಹುಲ್ ಗಾಂಧಿ ಏನು ಪ್ರಯೋಜನ ಇಲ್ಲ. ಒಳ್ಳೆ ಪಾರ್ಲಿಮೆಂಟಲ್ಲಿ ಒಳ್ಳೆ ಸಬ್ಜೆಕ್ಟ್ ಇದ್ದಾಗ ಫಾರಿನ್ ಟ್ರಿಪ್ ಹೋಗ್ಬಿಡ್ತಾರೆ. ಏನಕ್ಕೂ ಪ್ರಯೋಜನ ಇಲ್ಲ. ಅವರು ದೇಶ ಸುತ್ತಿಲ್ಲ, ಕೆಲಸ ಕಲ್ತಿಲ್ಲ. ಬರೀ ಫಸ್ಟು ನಿಮ್ಮ ಮೀಡಿಯಾ ಪ್ರಕಾರ ನಮ್ದೊಂದು ಅಡ್ವೈಸ್ ಅವ್ರಿಗೆ, ಅವ್ರು ಡ್ರೆಸ್ ಕೋಡ್ ಚೇಂಜ್ ಮಾಡ್ಕೊಳ್ಳೋಕೆ ಹೇಳಿ ಫಸ್ಟ್ ಅವ್ರನ್ನ. ಎಲ್ಲೋದ್ರೂ ಟಿ ಶರ್ಟ್ ಹಾಕ್ಕೊಂಡು ಓಡಾಡ್ಕೊಂಡ್ರೆ ಆ್ಯಸ್ ಅ ಪೊಲಿಟಿಷಿಯನ್ನು, ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಯಾರು ಹೇಳ್ತಾ ಇದ್ದಾರೆ ಅವರು ಪಕ್ಷದವರು, ಫಸ್ಟ್ ಅವರು ಡ್ರೆಸ್ ಕೋಡ್ ಚೇಂಜ್ ಮಾಡಲಿ. ಅವರು ಒಂದು ಡಿಗ್ನಿಟಿ ಅನ್ನೋದಿಲ್ಲ ಅವ್ರಿಗೆ. ಜೀನ್ಸು ಟಿ ಶರ್ಟ್ ಹಾಕ್ಕೊತಾನೆ, ಪಾರ್ಲಿಮೆಂಟಲ್ಲಿ ಕಣ್ ತಿವಿಯಕ್ಕೆ ಹೋಗ್ತಾನೆ, ಫೋಟೋ ಹಿಡಿತಾನೆ, ಇವೆಲ್ಲ ಚೇಂಜ್ ಮಾಡ್ಕೋಬೇಕು. ಅವರೆಲ್ಲ ಚೇಂಜ್ ಮಾಡ್ಕೊಂಡ್ರೆ ಮಾತ್ರ ಅದಕ್ಕೆ ಒಂದು ಡಿಗ್ನಿಟಿ ಇರ್ತದೆ ಪ್ರೈಮ್ ಮಿನಿಸ್ಟರ್ ಅಂದಮೇಲೆ. ಪ್ರೈಮ್ ಮಿನಿಸ್ಟರ್ಗೆ ಇರ್ತಕ್ಕಂಥ ಕ್ವಾಲಿಟೀಸ್ ಯಾವಿಲ್ಲ ಅವ್ರ ಹತ್ರ. ಅದನ್ನ ಕಲ್ತ್ಕೋಬೇಕು ಅವ್ರು. ಇರೋ ಟೈಮಲ್ಲಿ ಕಲ್ತ್ಕೊಂಡು 29 ಒಳಗಡೆ ಕಲ್ತ್ಕೊಂಡಿದ್ರೆ ಆವಾಗ ಬೇಕಾದ್ರೆ ಪಕ್ಷದಿಂದ ಪ್ರಪೋಸಲ್ ಮಾಡ್ಕೋಬೋದು ಅವ್ರು ಅಷ್ಟೇ. ಇಲ್ಲಾಂದರೆ ಇಲ್ಲ. ಸದ್ಯಕ್ಕೆ ಯಾರು ಇಲ್ಲ. ಏನಕ್ಕೆ ಸೋನಿಯಾ ಗಾಂಧಿ ಏಜ್ ಆಗೋಯ್ತಾ, ಎಮ್ಮಂದಿಲ್ಲ, ಆಗಲ್ಲ, ಹೆಲ್ತ್ ಸರಿ ಇಲ್ಲ ಅವ್ರದ್ದು ಆಗೋಯ್ತು. ಇಲ್ಲ, ಕಂಪೇರ್ ಟು ಆದಿತ್ಯನಾಥ್ ಕಂಪೇರ್ ಮಾಡಿದ್ರೆ ನಮ್ಮ ಪ್ರಪೋಸಲ್ ವೈಯಕ್ತಿಕ ಅಂತ ಹೇಳ್ಬೇಕಾದ್ರೆ ಜೈಶಂಕರ್ ಕೊಡ್ಬೋದು. ಜೈಶಂಕರ್ ಅಲ್ಲ, ಕ್ವಾಲಿಫೈ ಪರ್ಸನ್ನು, ಎಲ್ಲ ತಿಳ್ಕೊಂಡಿದ್ದಾರೆ. ಯೋಗಿ ಆದಿತ್ಯನಾಥ್ ಬರೀ ನಮ್ಮ ದೇಶದ ಬಗ್ಗೆ ಮಾತ್ರ ತಿಳ್ಕೊಂಡಿರ್ಬೋದು. ಲಾಸ್ಟ್ 3 ಟರ್ಮಿಂದ UP-ನಲ್ಲಿ CM ಆಗಿದ್ದಾರೆ. ಬಟ್ ಕ್ವಾಲಿಟೀಸ್ ಇದಾವೆ, ಇಲ್ಲ ಅಂತಲ್ಲ. ಬಟ್ ನೀವು ಕಂಪೇರ್ ಟು ಅಂತ ಹೇಳಿದಾಗ ಅವ್ರನ್ನ ಪ್ರಪೋಸ್ ಮಾಡ್ತೀನಿ ನಾನು ವೈಯಕ್ತಿಕ. ಮಾಡ್ಬೋದು. ಎಜುಕೇಷನ್ ಡೆವಲಪ್ಮೆಂಟು ಚೇಂಜಸ್ ಮಾಡ್ಬೋದು, ಕೆಲವೆಲ್ಲನೂ ಇಂಡಸ್ಟ್ರೀಸ್ ಪಾಲಿಸೀಸ್ ಚೇಂಜ್ ಮಾಡ್ಬೋದು, ಕೆಲವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಚೇಂಜ್ ಮಾಡ್ಬೋದು. ಯಾಕಂದರೆ ಫಾರಿನ್ ಎಕ್ಸ್ಟರ್ನಲ್ ಇರೋದ್ರಿಂದ ಅವರೆಲ್ಲ ಗೊತ್ತಿರ್ತದೆ ಅವ್ರಿಗೆಲ್ಲನೂ. ಮಾಡ್ಬೋದು. ಚಾನ್ಸಸ್ ಇಸ್ ಮೋರ್, ಹೇಳೋಕ್ಕಾಗಲ್ಲ. ಯಾಕಂದರೆ ನೆಕ್ಸ್ಟ್ ಪ್ರಪೋಸಲ್ ಅಂತ ಇರೋದು ಕಾಂಗ್ರೆಸ್ಸಲ್ಲಿ ಫೈಲ್ಯೂರ್ ಅಂದಾಗ ಇರೋರು ಅವ್ರದ್ದೇ ಪ್ಲಸ್ ಅಂತ ಹೇಳ್ಕೊಬೋದು ಅಷ್ಟೇ. ಮಾಡಲಿ. ಅಲ್ಲ, ನರೇಂದ್ರ ಮೋದಿ ಆಪ್ಷನ್ನು ಫಸ್ಟು ಸೆಕೆಂಡ್ ಅಂತ ಬಂದಾಗ ಫಸ್ಟ್ ಪ್ಲೇಸ್ ಬಂದು ನರೇಂದ್ರ ಮೋದಿ ಕೊಡ್ತೀವಿ. ನರೇಂದ್ರ ಮೋದಿನ ನೀವು ಹೇಳ್ದಂಗೆ ಆಫ್ಟರ್ 75 ರಿಟೈರ್ಮೆಂಟ್ ಅಂದಾಗ ಆವಾಗ ಆದಿತ್ಯನಾಥ್ ಆ್ಯಂಡ್ ಇವ್ರು ಯಾರು ಅಯ್ಯರ್ ಬಂದಾಗ ಇವ್ರು ಮಾಡ್ಬೋದು ಅಷ್ಟೇ. ಗೆಲ್ತಾರೆ. ಅಲ್ಲ, ಚೆನ್ನಾಗಿ ಐತೆ. ಒಳ್ಳೆ ಚೇಂಜಸ್ ಮಾಡಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದಾರೆ, ಕೆಲವೆಲ್ಲ ಪಾಲಿಸೀಸ್ ಚೇಂಜ್ ಮಾಡಿದ್ದಾರೆ, ಡೆವಲಪ್ಮೆಂಟ್ ಆಗ್ತಾ ಇದೆ, ದೇಶ ಆಗ್ತಾ ಇದೆ. ಅಲ್ಲ, ಕಾಂಗ್ರೆಸ್ ಅವ್ರು ಫಸ್ಟು ಇವತ್ತಿನ ಜನ್ರೇಷನ್ಗೆ ಅಪ್ಡೇಟ್ ಆಗಿಲ್ಲ ಕಾಂಗ್ರೆಸ್ ಅವ್ರು. ಇನ್ನೂ ಇವತ್ತಿನ ಜನ್ರೇಷನಲ್ಲಿ ಇವತ್ತು ಮೆಂಟಾಲಿಟಿ ಅಂತ ಏನೈತೆ ಯೂತ್ಸ್ಗೆ, ಆ ಯೂತ್ಗಿರ್ತಕ್ಕಂಥ ಮೆಂಟಾಲಿಟಿಗೆ ಕಾಂಗ್ರೆಸ್ ಇನ್ನೂ ಅಪ್ಡೇಟ್ ಆಗಿಲ್ಲ. ಫಸ್ಟ್ ಅಪ್ಡೇಟ್ ಆಗಬೇಕು ಅವರು. ಇನ್ನು ಅವ್ರು ಹಳೆ 30-40 ವರ್ಷ ಹಿಂದೆ ಗಾಂಧಿ ಹೆಸರು ಹೇಳ್ಕೊಂಡು ಒಂದು ಟ್ಯಾಗ್ ಮೇಲೇ ನಡೆಸ್ತಾ ಇದ್ದಾರೆ ಪಾರ್ಟಿಯವರು. ಆ ಟ್ಯಾಗಿಂದ ಈಚೆ ಬರಬೇಕು ಅವರು. ಟ್ಯಾಗಿಂದ ಈಚೆ ಬಂದು ಇವ್ರು ಟ್ಯಾಗ್ ಕಟ್ಟಬೇಕು, ಸಪ್ರೇಟ್ ಕಾಂಗ್ರೆಸ್ ಟ್ಯಾಗು. ಇವಾಗ ಇರ್ತಕ್ಕಂಥ ಕಾಂಗ್ರೆಸ್ ಟ್ಯಾಗು ನೆಹರು ಟ್ಯಾಗ್. ಅದು ನೆಹರು ಟ್ಯಾಗನ್ನು ಕಿತ್ತಾಕಿ ಇವತ್ತಿರ್ತಕ್ಕಂಥ ಟ್ಯಾಗ್ ಕಟ್ಟಬೇಕು ಕಾಂಗ್ರೆಸ್ ಅವರು. ಆವಾಗ ಕಾಂಗ್ರೆಸ್ ಒಳ್ಳೇದ ಕೆಟ್ಟದಂತ ಯೋಚನೆ ಮಾಡ್ಬೋದು ಜನ. ಕಾಂಗ್ರೆಸ್ಸು ನೆಹರು ಅನ್ನೋದು ಟ್ಯಾಗ್ ಕಿತ್ತಾಕಬೇಕು. ನೆಹರು ಕಾಂಗ್ರೆಸ್ ಅಂತ ಮಾಡಿರೋದು ಬಿಫೋರ್ ಇಂಡಿಪೆಂಡೆಂಟು, ಆಫ್ಟರ್ ಇಂಡಿಪೆಂಡೆಂಟು ಅವಾಗ ಮಾಡ್ಕೊಂಡಿರೋದು. ಆ ಟ್ಯಾಗನ್ನು ಕಿತ್ತಾಕಿ ಹೊಸ ಟ್ಯಾಗ್ ಮಾಡಲಿ. ಇವಾಗ ಏನು 150 ವರ್ಷ ನಮ್ಮ ಪಾರ್ಟಿ ಅಂತ ಹೇಳ್ತಾರಲ್ಲ, ನಮ್ಗೆ ಇಂಡಿಪೆಂಡೆಂಟ್ ಬಂದೆ 76 ಇಯರ್ಸು. 76 ಈ ಕಡೆ ಟ್ಯಾಗನ್ನು ಕಟ್ಟಲಿ ಅವರು. ಹಿಂದ್ಗಡೆ ಟ್ಯಾಗ್ ಇಟ್ಕೊಂಡು ಓಡಾಡ್ತಾವ್ರು ಅವರು. ಹಿಂದ್ಗಡೆ ಕಾಂಗ್ರೆಸ್ ಅಂತ ಟ್ಯಾಗ್ ಕಟ್ಟಿದ್ದು ಸ್ವತಂತ್ರ ಪೂರ್ವದಲ್ಲಿ ಕಟ್ಟಿದ್ದು ಎಲ್ಲರೂ ಮಾಡಲಿ ಅಂತ ಹೇಳ್ಬಿಟ್ಟು, ಅವಾಗ ಒಂದೇ ಪಾರ್ಟಿ ಅಂತ ಹೇಳ್ಬಿಟ್ಟು ಇವ್ರು ಅದೇ ನಾವು ಮಾಡಿದ್ದು ಅಂತ ಹೇಳ್ಬಿಟ್ಟು ಅದನ್ನೇ ಇಟ್ಕೊಂಡು ಇವ್ರದ್ದು ಒದ್ದಾಡ್ತಾವ್ರು ಅಷ್ಟೇ. ಅದನ್ನ ತೆಗಿಬೇಕು ಫಸ್ಟ್.